ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜೆಡಿಎಸ್ ಅಭ್ಯರ್ಥಿಗೆ ಕೈ ಕೊಡ್ತಾ ಬಿಜೆಪಿ ಹೆಚ್ಚುವರಿ ಮತ ಹಾಕ್ತೀವಿ ಅಂತ ದಾರಿ ತಪ್ಪಿಸಿದ್ರ? ವಿಧಾನಸೌಧದಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಸೋಲೋದು ಗ್ಯಾರಂಟಿ. ಬಿಜೆಪಿಯವರು ಜೆಡಿಎಸ್ ಅಭ್ಯರ್ಥಿಯನ್ನ ಕೈ ಬಿಟ್ಟಿದ್ದಾರೆ. ಹೆಚ್ಚುವರಿ ವೋಟ್ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಬಿಜೆಪಿ 30 ವೋಟ್ ಹಾಕೊಂಡು ದಾರಿ ತಪ್ಪಿಸಿದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿಗಳು 100ಕ್ಕೆ 100ರಷ್ಟು ಗೆಲ್ತಾರೆ. ವಿಧಾನಸೌಧದಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಈಗ ಅಚ್ಚರಿ ಮೂಡಿಸಿದೆ. ಹಾಗಾದ್ರೆ ಸುಮ್ಮನೆ ಜೆಡಿಎಸ್ ಶಾಸಕರ ದಾರಿ ತಪ್ಪಿಸ್ತಾ ಬಿಜೆಪಿ ಅಂತ? ಸರ್, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ತಾರ ವಿಶ್ವಾಸ ಇದೆಯಾ? 100ಕ್ಕೆ 100 ಟೈಮ್ ಬೇಕಾದ್ರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ. ಸರ್ಪ್ಲಸ್ ವೋಟ್ ಏನು ಬಿಜೆಪಿಲಿ ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾರೆ. ಓನ್ಲಿ 2 ಸರ್ಪ್ಲಸ್ ವೋಟ್ ಮಾತ್ರ ಬಿಜೆಪಿಗೂ JDS ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಮಾಡಿಕೊಡ್ಬೇಕು ಅಂತ. ಹಂಗೆಲ್ಲ ಬರೆಯೋಗಿಲ್ಲ ಸ್ಟೈಲಾಗಿ. ಅವ್ರು ಯಾವ ಥರ ಅಂಕಿಗಳು ಇರಬೇಕು ಅಂತಕ್ಕಂಥದ್ದು ಒಂದು ಇದು ಪ್ರೋಫಾರ್ಮ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ವೋಟ್ ಹಾಕಬೇಕು, ಅದನ್ನು ಹೇಳ್ಬೇಕು. ಈಗ ನೀವಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ರಾಜ್ಯಸಭೆಗೆ ಲೋಕಸಭೆಯವರು ವೋಟರ್ಸ್ ಅವ್ರಿಗೆ ಅಲ್ಲೇ ಇನ್ವ್ಯಾಲಿಡ್ ಆಗಿಬಿಡ್ತವೆ. ಅದರಿಂದ ಇಲ್ಲೇ ಇನ್ವ್ಯಾಲಿಡ್ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಎಚ್ಚರಿಕೆಯನ್ನು ನಾವು ವಹಿಸಿದ್ರೆ ಬಿಜೆಪಿಯವರು ವಹಿಸಿದ್ರು. ಅವರು ಯಾವ ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ. ಅವರು ಬಿಜೆಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ವೋಟ್ ಅವರಲ್ಲಿ ಏನು ಜಾಸ್ತಿ ಬರ್ತವೆ ಅದನ್ನೆಲ್ಲ ಕೊಡ್ತಾರೆ ಅಂತ. ಈಗ ಅವರು ಸರ್ಪ್ಲಸ್ ವೋಟ್ ಜಾಸ್ತಿ ಕೊಡೋದು ಹೆಂಗೂ ಬಿಜೆಪಿ ಅವ್ರಿಗೇನು ಬಂದಿದೆ. JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟರ್ ಕೂಡ ಭದ್ರವಾಗಿ ಇರಲಿ ಅಂತೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ವೋಟ್ ಆಗೋಗಿದೆ ಅವ್ರದ್ದು. ನಮ್ಮಲ್ಲಿ ಇನ್ನೂ ನಡೀತಾ ಇದೆ. ಬಿಟ್ಟಂಗೆ ಅಲ್ವೇನ್ರಿ? ಅಲ್ಲಲ್ಲಪ್ಪ, ಬಿಟ್ಟಂಗೆ ತಾನೇ ಅವ್ರೀಗ 29 ಅವರು ಅಲೋಕೇಶನ್ ಮಾಡಿದ್ದು. ಇವ್ರಿಗೆ ಸರ್ಪ್ಲಸ್ ವೋಟ್ ಕೊಡ್ತೀವಿ ಅಂತ ಹೇಳಿದ್ದವರು ಈಗ ಅದನ್ನು 29 ತೆಗೆದು 30 ಮಾಡಿದ ಮೇಲೆ ಹೆಂಗೂ JDS ಸೋಲುತ್ತೆ, ಇನ್ನು ಯಾಕೆ ಸುಮ್ಮನೆ ನಮ್ದಾರಕ್ಕೆ ಗಟ್ಟಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಸ್ಟ್ರಾಟಜಿ. ಅದನ್ನು ಯಾರೇನು ಅಲ್ಲಗಳಿಯೋಕ್ಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಸರ್, ಕಾಂಗ್ರೆಸ್